ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ನೋಡಿ ದೇವಸ್ಥಾನ ಹೋಗಿದ್ದೆವು. ಎಲ್ಲಿಯಪ್ಪ ಅಂದರೆ ಇದು ಕಬಾಳಮ್ಮ ದೇವಸ್ಥಾನ. ಕಬಾಳಕ್ಕೆ ಹೋಗಿದ್ದೆವು ನಾವು. ಕನಕಪುರ ಹತ್ರ ಕಬಾಳಮ್ಮ ದೇವಸ್ಥಾನ ದರ್ಶನ ಮಾಡಿ ಈಚೆ ಬಂದಿದ್ದೇವೆ ಸ್ನೇಹಿತರೆ. ಒಳಗಡೆ ಕ್ಯೂ ಜಾಸ್ತಿ ಇತ್ತು, ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಹಾಗಾಗಿಬಿಟ್ಟು ನಾನು ಆಚೆ ಕಡೆನೇ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ನೋಡಿ ದೇವರ ದರ್ಶನ ಮಾಡಿಕೊಂಡು ಈಚೆ ಬಂದಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ. ನಾನು 7-8 ವರ್ಷ ಹಿಂದೆ ಹೋಗಿದ್ದೆ. ಆವಾಗ ಸ್ವಲ್ಪ ಚಿಕ್ಕದಾಗಿ ದೇವಸ್ಥಾನ ಇತ್ತು. ಇವಾಗ ಎಲ್ಲ ದೊಡ್ಡದಾಗಿ ಕಟ್ಟಿ ತುಂಬ ಇಂಪ್ರೂವ್ ಆಗಿದೆ ಆ ದೇವಸ್ಥಾನ. ಅಲ್ಲಿ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿಯೂ ಇದೆ. ನೋಡಿ ಕ್ಯೂ ನೋಡಿ ಎಷ್ಟು ನಿಂತೈತೆ ಜನ. ಕ್ಯೂವಲ್ಲಿ ಜನ ನೋಡ್ತಾ ಇರ್ಬೋದು. ಸುಮಾರು ಜನ ಇದ್ದಾರೆ ಸ್ನೇಹಿತರೆ. ಲೈನ್ ನೋಡ್ತಾ ಇರ್ಬೋದು. ಅಲ್ಲಿ ಅಂದರೆ ಭಾನುವಾರ ಬೇರೆ ಇತ್ತಲ್ವ, ಹಾಗಾಗಿಬಿಟ್ಟು ಫುಲ್ಲು ರಶ್ಶು ಸ್ನೇಹಿತರೆ. ನೋಡಿ ದೇವಸ್ಥಾನ ನೋಡ್ತಾ ಇರ್ಬೋದು. ಮುಂದೆ ಪ್ಯಾಸೇಜ್ ಇದೆಲ್ಲ ಅದೆಲ್ಲ ಫುಲ್ಲು ಓಪನ್ ಇದೆ. ಇವಾಗ ನನ್ನ ಹಳೆ ಒಂದು 8 ವರ್ಷ ಹಿಂದೆ ಹೋಗಿ ನೋಡಿದಾಗ ಈ ಥರ ಎಲ್ಲ ಇರಲಿಲ್ಲ ಸ್ನೇಹಿತರೆ. ಎಷ್ಟೊಂದು ಬದಲಾವಣೆ ಆಗಿದೆ ಅಲ್ವಾ. ದೇವಸ್ಥಾನ ಎಲ್ಲ ತುಂಬ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ. ಮತ್ತು ನಾನು, ನಮ್ಮ ಪ್ರಜ್ಜು, ನಮ್ಮ ತಮ್ಮ ಮತ್ತು ಇನ್ನೊಬ್ಬರು ಅಣ್ಣ ಇದ್ದರು. 4 ಜನ ಕಾರಲ್ಲಿ ಹೋಗಿದ್ದೀವಿ. ಕಾರಲ್ಲಿ ಹೋಗ್ಬಿಟ್ಟು ಭಾನುವಾರ ಬೇರೆ ಇತ್ತು, ಪ್ರಜ್ಜು ಸ್ಕೂಲ್ ರಜೆ ಇತ್ತು. ದೇವಸ್ಥಾನ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣಂತ ದರ್ಶನ ಎಲ್ಲ ಮಾಡಿಕೊಂಡು ಬರ್ತಾಯಿದ್ದೇವೆ ಸ್ನೇಹಿತರೆ. ಮತ್ತು ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂದ್ಬಿಟ್ಟು ಪ್ರಸಾದನ ತಗೊತಾ ಇದ್ದೀನಿ. ಕಳ್ಳೆಪುರಿ, ಸ್ವೀಟು ಮತ್ತು ಮಿಕ್ಸ್ಚರ್ ಎಲ್ಲ ಇತ್ತಲ್ವ, ಹಾಗಾಗಿಬಿಟ್ಟು ಸ್ವಲ್ಪ ಪ್ರಸಾದ ತಗೊಳ್ಳೋಣಂತ ಇಲ್ಲಿ ಪ್ರಸಾದನ ತಗೊತಾ ಇದ್ದೀನಿ. ಅಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಕಳ್ಳೆಪುರಿ ಇದೆಲ್ಲ ತಗೊಂಡ್ಬಿಟ್ಟು ಮುಂದೆ ಹೋಗೋಣಂತ ಇನ್ನು ತೋರಿಸ್ತೀನಿ ಮುಂದೆ ಏನಿದೆ ಅಂತ. ಇಲ್ಲಿ ಪ್ರಸಾದ ಎಲ್ಲ ತಗೊಂಡೇವಲ್ಲ. ಇನ್ನು ನೋಡಿ ಗೇಟು ಇದೆ ಈಚೆ ಕಡೆ. ನೋಡ್ತಾ ಇರ್ಬೋದು, ಜನ ನೋಡ್ತಾ ಇರ್ಬೋದು, ಗಾಡಿಗಳು ನೋಡ್ತಾ ಇರ್ಬೋದು. ಎಷ್ಟೊಂದು ಜನ ಇದ್ದಾರೆ. ರಶ್ಶು ಅಂದರೆ ಭಾನುವಾರ ಬೇರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ತುಂಬ ರಶ್ ಇದೆ ಭಾನುವಾರ. ಮಂಗಳವಾರ ಶುಕ್ರವಾರನೂ ಅಷ್ಟೇ ಅಂತೆ ಸ್ನೇಹಿತರೆ. ಇದು ಕಬಾಳಮ್ಮ ದೇವಸ್ಥಾನ ನೋಡ್ತಾ ಇರ್ಬೋದು. ಗೇಟ್ ಹತ್ರನೇ ಎಷ್ಟೊಂದು ಜನ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಪೂಜೆ ಮಾಡ್ತಾಯಿದ್ದಾರೆ ಅಂದರೆ ಇದು ಬೆಲ್ಲದ ಕಾಯಿ ಅಂತಾರೆ. ಇದು ಬೆಲ್ಲದ ಕಾಯಿನ ಆ ದೇವರಿಗೆ ನೋಡಿ ಗೇಟ್ ಹತ್ರ ಹೊಡಿತಾ ಇರೋದು. ಅದು ನಮಗೂ ಹರಕೆ ಕೇಳ್ದಂಗೆ ಇರುತ್ತೆ ಸ್ನೇಹಿತರೆ. ನಮ್ಗೆ ಯಾರಾದರೂ ಕೆಟ್ಟ ದೃಷ್ಟಿ ಇದ್ದರೆ ಆ ಥರ ಆವಾಗ ಅದು ಬೆಲ್ಲದ ಕಾಯಿ ಹೊಡಿತಾರಂತೆ. ನಾನು ಕೇಳ್ಪಟ್ಟೆ. ನಾವೇನು ಬೆಲ್ಲದ ಕಾಯಿ ಹೊಡೆದಿಲ್ಲ. ನಾವು ದೇವರ ದರ್ಶನ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿ ತೋರಿಸೋಣಂತ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಪಬ್ಲಿಕ್ ತುಂಬ ಇದೆ ಸ್ನೇಹಿತರೆ. ಭಾನುವಾರ ಬೇರೆ ಅಲ್ವಾ. ಅಲ್ಲಿ ಮರಿ ಮಾಡ್ತಾಯಿದ್ರು ಮತ್ತು ಕೋಳಿ ಮಾಡ್ತಾಯಿದ್ರು. ತುಂಬ ರಶ್ ಇತ್ತು. ತುಂಬ ಜನ ಚಿಕನು ಮಟನು ಎಲ್ಲ ಮಾಡ್ತಾಯಿದ್ರು ಸ್ನೇಹಿತರೆ. ಅಲ್ಲಿ ದೇವರೆಲ್ಲ ಮಾಡ್ತಾರೆ ಕಬಾಳಮ್ಮಗೆ ಹೋಗಿದ್ರೆ. ನೋಡ್ತಾ ಇರ್ಬೋದು, ಒಳ್ಳೆ ದೇವಸ್ಥಾನ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಅಷ್ಟು ಪವರ್ಫುಲ್ ಇದೆ ದೇವಸ್ಥಾನ. ಇದು ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟದ ಮೇಲೆ ಇತ್ತಂತೆ ಮುಂಚೆ ದೇವಸ್ಥಾನ. ಇವಾಗ ಇಲ್ಲಿ ಇದೆ ಅಂತೆ ಅಂದ್ಕೊಂಡು ತಿಳ್ಕೊಂಡಿದ್ದೆವು. ನೋಡಿ ಇವೆಲ್ಲ ದರ್ಶನ ಮಾಡಿ ಈಚೆ ಬಂದು ನಿಂತಿದ್ದೇವೆ. ಇವಾಗ ನಾವು ಹೋಗ್ಬೇಕು ಮನೆಗೆ ಅಲ್ವಾ. ಆಗ ಹೋಗ್ತಾ ದಾರಿಯಲ್ಲೇ ಊಟ ಮಾಡ್ಕೊಂಡು ಹೋಗ್ತೀವಿ ಸ್ನೇಹಿತರೆ. ಯಾವುದಾದ್ರೂ ಹೋಟ್ಲ್ ಇದ್ದರೆ ನೋಡಿ. ಬೆಟ್ಟ ಗುಡ್ಡ ಮಧ್ಯೆ ಎಷ್ಟೊಂದು ದೇವಸ್ಥಾನ ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡ್ತಾ ಇರ್ಬೋದು ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಹೋಗಿ ನನಗೂ ತುಂಬ ಖುಷಿ ಆಯಿತು. ನಾನು ಹೋಗ್ತಾ ಇರಲಿಲ್ಲ ಆ್ಯಕ್ಚುಲಿ. ನಮ್ಮ ತಮ್ಮ ಬಂದ ಮೇಲೆ ಹೋಗಿದ್ದು ನಾನು. ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಸ್ನೇಹಿತರೆ.